ಯಾವಾಗ ನಡೆಯೋಕೆ ಬರ್ತಿರ್ಲಿಲ್ವೋ ಆಗ ಯಾರು ನಮ್ಮನ್ನ ಕೆಳಗೆ ಬೀಳೋಕೆ ಬಿಡ್ತಿರ್ಲಿಲ್ಲ. ಆದ್ರೆ ಈಗ ನಡೆಯೋಕೆ ಬರುತ್ತೆ, ಪ್ರತಿಯೊಬ್ರು ಕೆಳಗೆ ಬೀಳ್ಸೋಕೆನೆ ನೋಡ್ತಾರೆ. ರಾತ್ರಿ ನಿದ್ದೆ ಬರಲ್ಲ, ಓದ್ಬೇಕು ಅನ್ಕೊಂಡಿರೋ ಟಾರ್ಗೆಟ್ ಪೂರ್ತಿ ಮಾಡೋಕಾಗ್ತಿಲ್ಲ ಅಂತ ಟೆನ್ಷನ್ ಆಗ್ತಿದೆ. ಈ ರೀತಿ ಪ್ರತಿದಿನ ಅದ್ರ ಬಗ್ಗೆ ಯೋಚಿಸ್ತಿದ್ಯಾ ಅಂದ್ರೆ ನೆನ್ಪಿಟ್ಕೋ, ನೀನ್ ಇತಿಹಾಸ ರಚಿಸ್ತೀಯಾ ಅಂತ. ಯಾರಿಗೆ ತನ್ನ ಹೆಜ್ಜೆಗಳ ಬಗ್ಗೆ ನಂಬಿಕೆ ಇರುತ್ತೋ ಅವರಿಗೆ ಮಾತ್ರ ಗೋಲ್ನ ರೀಚ್ ಮಾಡೋಕಾಗೋದು. ನೀನು ಆ ರೀತಿಯ ಹೆಜ್ಜೆಗಳನ್ನ ಇಡಬೇಕಂದ್ರೆ ನೀನು ಯಾವತ್ತೂ ಮಾಡದ ಕೆಲಸ ಮಾಡ್ಲೇಬೇಕು. ನಿಮ್ ಮನೆ ಪರಿಸ್ಥಿತಿಗೋಸ್ಕರ ನೀನ್ ಬದಲಾಗಿದ್ಯಾ. ಈ ಜೀವನ ಕಷ್ಟ ಅಲ್ಲ, ನಿನ್ನ ಪ್ರಯತ್ನದಲ್ಲಿ ಇಷ್ಟಾದ್ರೂ ದಮ್ ಇರ್ಲೇಬೇಕು. ನಿನ್ನ ಒಂದು ಗೆಲುವಿನ ಕತೆ ನಿನ್ನ 10 ಸೋಲುಗಳ ಕತೆಯನ್ನ ಅಳಿಸಿ ಹಾಕ್ಬೇಕು. ಮಾಡು, ಈ ಜೀವನದಲ್ಲಿ ಏನಾದ್ರೂ ಮಾಡು. ಯಾಕಂದ್ರೆ ಜೀವನದಲ್ಲಿ ಜನ ಟೈಮ್ನ ಜೊತೆ ನಿನ್ನ ಯೋಗ್ಯತೆಯನ್ನ ಅಳಿತಾರೆ. ನೀನ್ ಮಾಡ್ಬೇಕಾಗಿರೋದು ಬೇರೆ ಜನರಿಗಲ್ಲ, ನಿನ್ಗೋಸ್ಕರ, ನಿನ್ನನ್ನ ನಂಬಿರೋರ್ಗೋಸ್ಕರ. ಅದಕ್ಕೆ ಜೀವನದಲ್ಲಿ ಏನಾದ್ರೂ ಮಾಡು, ಪೂರ್ಣ ಸಮರ್ಪಣೆಯಿಂದ ಮಾಡು. ರಾತ್ರೋರಾತ್ರಿ ಯಾರು ಇಲ್ಲಿ ಎದ್ದು ಗೆದ್ದು ನಿಂತಿಲ್ಲ. ಇಲ್ಲಿ ಗೆದ್ದಿರೋ 99% ಜನ ಅವರ ಬಾಲ್ಯ ದುಃಖ ಕಷ್ಟಗಳಿಂದಲೇ ತುಂಬಿತ್ತು. ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ನಿನ್ ಜೊತೆನೆ ಇರುತ್ತೆ. ಇವತ್ತು ನಿನ್ ಬಗ್ಗೆ ಜನ ಏನ್ ಬೇಕಾದ್ರೂ ಮಾತಾಡ್ಲಿ, ಆದ್ರೆ ಯಾವ ದಿನ ನಿನ್ನ ಪ್ರಯತ್ನದ ಸಮಯ ನೀನ್ ಕೈ ಹಿಡಿಯುತ್ತೋ ಆ ದಿನ ಅದೇ ಜನ ನಾಚಿಕೆ ಪಡ್ಬೇಕು. ಇಂತಹ ವ್ಯಕ್ತಿಯ ಬಗ್ಗೆನಾ ನಾನು ಆ ದಿನ ಮಾತಾಡಿದ್ದು ಅಂತ. ಇವತ್ತು ನನ್ನ ಕಷ್ಟದ ದಿನಗಳು ನಡೀತಿದೆ. ನಿಂದು ಮಾತುಗಳು ಇವತ್ತಿನ ನನ್ನ ಕಷ್ಟದ ದಿನಗಳೇ ನಾಳೆಯ ನನ್ನ ಬದುಕಿನ ಬೆಳಕು. ಒಬ್ಬಂಟಿಯಾಗಿದ್ದೀನಿ ಅಂದ್ರೆ ನನ್ಗೆ ಯಾರೋ ಫ್ರೆಂಡ್ಸ್ ಇಲ್ಲ ಅಂತಲ್ಲ. ನನ್ಗೆ ಈ ದಿನ, ಈ ಕ್ಷಣ ನನ್ನ ಫ್ರೆಂಡ್ಸ್ಗಿಂತ ಗುರಿ ಮುಖ್ಯ. ಯಾರಾದ್ರೂ ನನ್ನ ತಂದೆ ತಾಯಿನ ನಿಮ್ ಮಗ ಏನ್ ಮಾಡ್ತಿದ್ದಾನೆ ಅಂದಾಗ ಅವರು ಹೆಮ್ಮೆಯಿಂದ, ಗೌರವದಿಂದ, ಖುಷಿಯಿಂದ ಹೇಳ್ಬೇಕಲ್ವಾ. ನಾನ್ ನಿಂತ್ರೆ ಸಮಯ ನಿಲ್ಲಲ್ಲ. ಅದಕ್ಕೆ ಸ್ವಲ್ಪ ನಿಧಾನವಾದ್ರೂ ಪರವಾಗಿಲ್ಲ, ಮುಂದಕ್ಕೆ ಹೋಗ್ತಾನೆ ಇರ್ತೀನಿ. ಇಲ್ಲಿ ನಮ್ಮ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ವಾಸ್ತವಕ್ಕಿಂತ ಕಲ್ಪನೆಯಲ್ಲೇ ನಮ್ಮ ಟೈಮ್ನ ಕಳೀತಿರ್ತೀವಿ. ಜನರಿಗೆ ಎದುರ್ಕೊಂಡು, ಕಾಂಪಿಟೇಷನ್ಗೆ ಎದುರ್ಕೊಂಡು ಗುರಿ ಬದಲಾಯಿಸ್ಕೊಂಡ್ರೆ ಹೇಗೆ? ನಿನಗೆ ಯಾವ್ದಿಷ್ಟ ಆದ್ರೆ ಅದೇ ಕೆಲಸವನ್ನ ಮಾಡು. ಯಾವ್ದಾದ್ರೂ ದಾರಿ ನಿನ್ಗೆ ಭಯ ಪಡಿಸ್ತಿದೆ ಅಂದ್ರೆ ನೆನ್ಪಿಟ್ಕೋ, ಮುಂದೆ ಬಹುದೊಡ್ಡ ಗೆಲುವು ನಿನ್ಗೋಸ್ಕರ ಕಾಯ್ತಿದೆ ಅಂತ. ಪ್ರತಿಯೊಂದಕ್ಕೂ ಟೈಮ್ ಬೇಕು. ನಿನ್ನ ಫೋಕಸ್ ಯಾವ ರೀತಿ ಇರ್ಬೇಕಂದ್ರೆ ದಾರಿ ಎಷ್ಟೇ ಕಷ್ಟ ಮುಳ್ಳುಗಳಿದ್ರು ನಿನ್ನ ಫೋಕಸ್ ಬದಲಾಗಬಾರ್ದು. ನಿನ್ನ ಪ್ಲಾನಿಂಗ್ ಹೇಗಿರ್ಬೇಕಂದ್ರೆ ಜನ ನೀನ್ ಸೋಲ್ತೀಯ ಅಂದ್ಕೊಂಡ್ರು ಗೆಲುವು ನಿಂದೆ ಆಗ್ಬೇಕು. ಯಾರಿಗೆ ಒಂಟಿಯಾದ್ರೂ ಪರವಾಗಿಲ್ಲ, ನಾನ್ ಗುರಿ ಮುಟ್ತೀನಿ ಅನ್ನೋರ್ಗೆ ಅವರ ಗೆಲುವಿನ ನಂತರ ಅವರ ಸ್ಫೂರ್ತಿದಾಯಕ ಹೆಜ್ಜೆಗಳನ್ನ ಬೇರೆಯವ್ರಿಗೆ ಬಿಟ್ಟೋಗ್ತಾರೆ. ಈ ಲೈಫ್ ಸಿಕ್ಕಿದೆ ಅಂದ್ರೆ ಏನಾದ್ರೂ ಮಾಡಿ ತೋರ್ಸ್ಬೇಕಲ್ವಾ. ಈಗ ನಿನ್ನ ಟೈಮ್ ಸರಿ ಇಲ್ಲ ಅಂದ್ರೆ ಏನಾಯ್ತು, ಅದನ್ನ ಬದಲಾಯಿಸಿ ತೋರ್ಸು. ಈ ಜಗತ್ತಲ್ಲಿ ಎಲ್ಲವೂ ಸಾಧ್ಯ, ನಂಬಿಕೆ ಇರ್ಬೇಕಷ್ಟೇ. ಜಾಸ್ತಿ ಸಂಪಾದಿಸಿದ್ರೆ ಜಾಸ್ತಿ ಗೌರವ, ಕಡಿಮೆ ಸಂಪಾದಿಸಿದ್ರೆ ಕಡಿಮೆ ಮರ್ಯಾದೆ. ಅದಕ್ಕೆ ನಿನ್ನ ಪೂರ್ತಿ ಫೋಕಸ್ ನೀನ್ ಸಕ್ಸಸ್ ಆಗೋದ್ರ ಕಡೆ ಗಮನ ಕೊಡು. ಜೀವನದಲ್ಲಿ ಜನರು ಕೈ ಕೊಡಬಹುದು, ಆದ್ರೆ ಪ್ರಯತ್ನ, ವಿದ್ಯೆ ಮೋಸ ಮಾಡಲ್ಲ. ಈಗ ಸದ್ಯಕ್ಕೆ ಫ್ರೆಂಡ್ಸ್ಗಿಂತ ಜಾಸ್ತಿ ಬುಕ್ಸ್ ಜೊತೆ ಟೈಮ್ ಕಳಿ.